ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಸ್ಪಾಟ್ ರ್ಯಾಂಕ್ ಅಂದ್ರೇನು, ಯಾರ್ಯಾರಿಗೆ ಫಸ್ಟ್ ಟೈಮ್ Kcet ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು ಆವಾಗ ರ್ಯಾಂಕ್ ನಿಮಗೆ ಅಲಾಟ್ ಆಗಿರಲಿಲ್ಲ, ಈಗ ಅಲಾಟ್ ಆಗಿದೆ. ಈಗ ಅಲಾಟ್ ಆಗಿದ್ರೆ ಈ ರೀತಿ, ಫಾರ್ ಎಕ್ಸಾಂಪಲ್ 49,008 G55 ಅಂತ ಬಂದಿದೆ. ರೈಟ್, ರಿಮೆಂಬರ್ G55 ಅಂತ ಬಂದಿದೆ, ಹೌದಾ? G55 ಅಂತ ಬಂದರೆ ಮೀನಿಂಗ್ ಏನು? ಇದಕ್ಕೆ ನಾವು ಸ್ಪಾಟ್ ರ್ಯಾಂಕ್ ಅಂತ ಕರಿತೀವಿ. ರೈಟ್, ಸ್ಪಾಟ್ ರ್ಯಾಂಕ್ ಅಂತ ಕರಿತೀವಿ. ಸೊ ಹಾಗಾದರೆ G55 ಅಂದ್ರೇನು? ಮತ್ತೊಂದು ಇಂಪಾರ್ಟೆಂಟ್ ಅಂತಂದರೆ ಈ G55 ಈ ಒಂದು ರ್ಯಾಂಕನ್ನು ಸಪ್ರೇಟಾಗಿ ಕೊಟ್ಟಿರೋದ್ರಿಂದ ಆಲ್ರೆಡಿ ಯಾರಿಗೆ ರ್ಯಾಂಕ್ ಸಿಕ್ಕಿದೆ ಅವರಿಗೇನಾದರೂ ಇಫೆಕ್ಟ್ ಆಗ್ತದಾ? ಎಸ್, ಡೆಫಿನೆಟ್ಲಿ ಅವರಿಗೆ ಇಫೆಕ್ಟ್ ಆಗೇ ಆಗ್ತದೆ. ಅವರಿಗೆ ಇಫೆಕ್ಟ್ ಆಗೇ ಆಗ್ತದೆ. ಹೇಗೆ ಹೇಳ್ತಾ ಇದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇವನ ರ್ಯಾಂಕ್ ಏನಿದೆ 49,008 ಇದೆ, ಹೌದಾ? ಸೊ ಜಸ್ಟ್ ಇಮ್ಯಾಜಿನ್ 49,009 ಸ್ಟೂಡೆಂಟ್ಸ್ಗಳು ಏನಿದ್ರು, ಮೊದಲು 49,009 ಸ್ಟೂಡೆಂಟ್ಸ್ಗಳು ಏನಿದ್ರು, ಈಗ ಈ ಸಂಖ್ಯೆ ಟೋಟಲ್ ಆಗಿ, ರಿಮೆಂಬರ್ ನಾನು 49,009 ಅಂತ ಹೇಳ್ತಾ ಇದ್ದೀನಿ, ಈ ಸಂಖ್ಯೆ ಟೋಟಲ್ ಆಗಿ ರಿಮೆಂಬರ್ 49,010 ಆಯಿತು. ರಿಮೆಂಬರ್ ಅಂದರೆ ಒಬ್ಬನು ಜಾಸ್ತಿ ಆಯಿತು. ಅಂದರೆ 49,009ಇಂದ 1ರ ಮಧ್ಯೆ ಒಬ್ಬ ವಿದ್ಯಾರ್ಥಿ ಜಾಸ್ತಿ ಆಗಿದ್ದಾನೆ. ಡೆಫಿನೆಟ್ ಆಗಿ ಈಗ 49,008 ಆ್ಯಂಡ್ 49,009 ಮಧ್ಯೆ ಈ ವಿದ್ಯಾರ್ಥಿ ಕುತ್ಕೊಂಡಿದ್ದಾನೆ. ಅವನಿಗೆ ಈಗ ಸಾಫ್ಟ್ವೇರ್ ಪ್ರಕಾರ ಸೀಟನ್ನು ಅಲಾಟ್ ಮಾಡಬೇಕಾದ್ರೆ 48,000 ಅವನಿಗೆ 48,007 ಅವನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಅಂದರೆ ಫಸ್ಟ್ ಪ್ರಿಫರೆನ್ಸ್ ಅಂದ್ರೇನು? ಫಸ್ಟ್ ಅವನ ಕ್ಯಾಲ್ಕುಲೇಷನ್ ಆಗ್ತದೆ, ಈ ಒಂದು ಸೆಕೆಂಡ್ ಆಗ್ತದೆ, ಈ ವಿದ್ಯಾರ್ಥಿದು ಥರ್ಡ್ ಆಗ್ತದೆ, ಈ ವಿದ್ಯಾರ್ಥಿದು ಫೋರ್ತ್ ಆಗ್ತದೆ. ಅಂದರೆ ಸಾಫ್ಟ್ವೇರಲ್ಲಿ ಪ್ರಿಯಾರಿಟರ್ನ ಎಲ್ಲ ಹಾಕಿಬಿಡ್ತೀರಿ ನೀವು, ಹೌದಾ? ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಫಸ್ಟ್ 48,007ಗೆ ಸೀಟ್ ಅಲಾಟ್ಮೆಂಟ್ ಚೆಕ್ ಮಾಡ್ತದೆ. ನೆಕ್ಸ್ಟ್ ರ್ಯಾಂಕ್ 49,007 ಇದು, ಓಕೆ? ಸೊ 49,007ಗೆ ಮೊದಲು ಸೀಟ್ ಚೆಕ್ ಮಾಡ್ತದೆ. ಈ 49,007, ಹೌದಾ? ಮತ್ತೆ 49,009 ಮಧ್ಯೆ ಇನ್ನೊಬ್ಬನು ಬಂದು ಕೂತ್ಕೊಂಡಿದ್ದಾನೆ. ಅಂದಮೇಲೆ ಓವರಾಲ್ ಆಗಿ ನೋಡಿದಾಗ ನಿಮ್ಮ ರ್ಯಾಂಕ್ ಏನಿದೆ ಅದು ಚೇಂಜ್ ಆಗೇ ಆಗ್ತದೆ. ಆದರೆ ನಿಮ್ಮ ಓವರಾಲ್ ರ್ಯಾಂಕ್ ಈಗೇನು ಕೊಟ್ಟಿದ್ದಾರೆ ಅದು ಚೇಂಜ್ ಆಗೋದಿಲ್ಲ. ಆದರೆ ನಿಮಗೆ ಗೊತ್ತಿಲ್ಲದಾನೆ ಇವಿಬ್ಬರ ಮಧ್ಯೆ ಇನ್ನೊಬ್ಬನು ಇದ್ದಾನೆ. ಈಗ ಸಾಫ್ಟ್ವೇರ್ ಏನು ಮಾಡ್ತದೆ? ಫಸ್ಟ್ ಇವೊಂದು ಚೆಕ್ ಮಾಡ್ತದೆ, ಎರಡನೇ ಇವೊಂದು ಚೆಕ್ ಮಾಡ್ತದೆ, ಮೂರನೇ ಇವೊಂದು ಚೆಕ್ ಮಾಡ್ತದೆ. ಒಂದೊಮ್ಮೆ ಈ ಒಂದು ರ್ಯಾಂಕ್ ಈಗ ಮೊದಲೇ ಅಲಾಟ್ ಆಗಿಬಿಟ್ಟಿದ್ರೆ ಆವಾಗ ಈ ಒಂದು ರ್ಯಾಂಕು 49,009 49,010 ಆಗಿಬಿಡ್ತಿತ್ತು. ಈಗ ಈ ರ್ಯಾಂಕನ್ನು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ, ಈ ರ್ಯಾಂಕನ್ನು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ರಿಮೆಂಬರ್, ಓವರಾಲ್ ಅಷ್ಟು ವಿದ್ಯಾರ್ಥಿಗಳ ರ್ಯಾಂಕನ್ನು ಹೊಸದಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇದನ್ನು ಹೇಳ್ತೀವಿ ಸ್ಪಾಟ್ ರ್ಯಾಂಕ್ ಅಂತೇಳಿ. ಸ್ಪಾಟ್ ರ್ಯಾಂಕ್ ಅಂತಂದರೆ ಯಾವ ರೀತಿ ಇದು ವರ್ಕ್ ಆಗ್ತದೆ ನೋಡಿ. ಫಾರ್ ಎಕ್ಸಾಂಪಲ್ G55 ಅಂದರೆ ಏನು ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ಭಾಳಷ್ಟು ಜನ ವಿದ್ಯಾರ್ಥಿಗಳ ಮಾರ್ಕ್ಸು ವಿಥೆಲ್ಡ್ ಆಗಿದೆ. ರೀಸನ್ ಏನು? ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಎಂಟರ್ ಆಗಿಲ್ಲ, ಅಥವಾ ಆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ವಿದ್ಯಾರ್ಥಿ ಪಾಸೇ ಆಗಿಲ್ಲ, ಅಥವಾ ಮಾರ್ಕ್ಡ್ ವರ್ಷನ್ ಕೋಡ್ ರಾಂಗ್, ವರ್ಷನ್ ಕೋಡನ್ನು ರಾಂಗ್ ಆಗಿ ಮಾರ್ಕ್ ಮಾಡಿರ್ತಾರೆ. ಅಥವಾ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಮೇ ಚೇಂಜ್ ಡ್ಯೂ ಟು ರಿವ್ಯಾಲ್ಯೂಯೇಷನ್ ಆರ್ ಅದರ್ವೈಸ್. ಬಿಕಾಸ್ ಆಫ್ ಆಲ್ ದೀಸ್ ಚೇಂಜಸ್ ನಿಮ್ಮ ರ್ಯಾಂಕ್ ಚೇಂಜ್ ಆಗ್ತದೆ, ಅಥವಾ ನಿಮಗೆ ರ್ಯಾಂಕ್ ಅಲಾಟೇ ಆಗಿರೋದಿಲ್ಲ, ಈಗ ಹೊಸದಾಗಿ ಅಲಾಟ್ ಆಗ್ತದೆ. ಹೊಸದಾಗಿ ಅಲಾಟ್ ಆದಾಗ ಒಂದು ಎಕ್ಸಾಂಪಲ್ನ ಇಲ್ಲಿ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಒಬ್ಬ ವಿದ್ಯಾರ್ಥಿಗೆ 1234th ರ್ಯಾಂಕ್ ಬಿದ್ದಿದೆ, ಮತ್ತೊಬ್ಬ ವಿದ್ಯಾರ್ಥಿಗೆ 1235 ಬಿದ್ದುಬಿಟ್ಟಿದೆ ಫಸ್ಟ್ ಟೈಮ್ ರ್ಯಾಂಕನ್ನು ಅನೌನ್ಸ್ ಮಾಡಿದಾಗ. ಈಗ ಒಬ್ಬ ವಿದ್ಯಾರ್ಥಿಗೆ ಫಸ್ಟ್ ಒಂದೇ ವಿದ್ಯಾರ್ಥಿಯ ಮಾರ್ಕ್ಸು ಇಲ್ಲಿ ರ್ಯಾಂಕು ಅನೌನ್ಸ್ ಆಗಿರಲಿಲ್ಲ, ವಿಥೆಲ್ಡ್ ಆಗಿತ್ತು. ಅವನು ಇವತ್ತು ಅನೌನ್ಸ್ ಆಯ್ತು ಅಂತ ತಿಳ್ಕೊಳ್ಳಿ. ಅವನು ಅನೌನ್ಸ್ ಆದಾಗ ಅವನ ಮಾರ್ಕ್ಸ್ ಏನಿದೆ ಈ 1 2 3 4, ಈ 1 2 3 4 ಮತ್ತು ಈ 1 2 3 5 ಮಧ್ಯ ಬರೋ ಹಾಗೆ ಇದೆ. ಅವನ ಮಾರ್ಕ್ಸ್ ಏನಿದೆ 1 2 3 4 1 2 3 5 ಮಧ್ಯೆ ಬರೋ ಹಾಗಿದೆ. ಅವನಿಗೆ ಫಸ್ಟ್ ಟೈಮ್ ಯಾಕೆ ರ್ಯಾಂಕ್ ಅನೌನ್ಸ್ ಆಗಿಲ್ಲ? ಯಾಕೆ ಅಂತ ಅಂದರೆ ಅವನು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ಎಂಟ್ರಿ ಮಾಡಿಲ್ಲ, ಅಥವಾ ವರ್ಷನ್ ಕೋಡ್ ರಾಂಗ್ ಮಾಡಿದಾನೆ, ಏನೋ ರೀಸನ್ ಇರ್ಬೋದು. KE ಅವರು ಇನ್ನೊಂದು ಅವಕಾಶ ಕೊಟ್ಟಾಗ ಅವನು ಎಂಟ್ರಿ ಮಾಡಿದ. ಈಗ ರ್ಯಾಂಕ್ ಅನೌನ್ಸ್ ಮಾಡಬೇಕು KE ಅವರು, ಹೌದಾ? ಆ ಸಾಫ್ಟ್ವೇರ್ ಏನು ಮಾಡ್ತದೆ, 34 ಮತ್ತು 35 ಮಧ್ಯೆ ಈ ರ್ಯಾಂಕ್ ಬರೋ ಹಾಗಿದೆ ಈಗ. ಆದರೆ ಈ 35 ತೆಗೆದು 36 ಮಾಡಿ ಇವನಿಗೆ 35 ಕೊಡೋದಕ್ಕೆ ಬರೋದಿಲ್ಲ, ಯಾಕಂದರೆ ಆಲ್ರೆಡಿ 36 ಮತ್ತೊಬ್ಬನಿಗೆ ಅಲಾಟ್ ಆಗಿಬಿಟ್ಟಿದೆ. ಈಗ ಆಲ್ರೆಡಿ ಅಲಾಟ್ ಆಗಿರುವಂಥ ರ್ಯಾಂಕನ್ನು ಇದು ಡಿಸ್ಟರ್ಬ್ ಮಾಡೋದಿಲ್ಲ. ಈಗೇನು ಮಾಡ್ತದ ಅಂತಂದರೆ ಈ ಎರಡರ ಮಧ್ಯೆ ಇವನಿಗೆ ಮಾರ್ಕ್ಸು ಈ ರ್ಯಾಂಕ್ ಬರೋ ಹಾಗೆ ಇದ್ದರೆ, ಇವು ಎರಡರ ಮಧ್ಯೆ ಬರೋ ಹಾಗೆ ಇದ್ದರೆ, ರಿಮೆಂಬರ್ ಅವನಿಗೆ ಮಾರ್ಕ್ಸ್, ಅವನಿಗೆ ಒಂದು ಕೋಡನ್ನು ಎಂಟರ್ ಮಾಡ್ತದೆ, ಅವನಿಗೆ ಒಂದು ರ್ಯಾಂಕನ್ನು ಅನೌನ್ಸ್ ಮಾಡ್ತದೆ. ಅದು ಏನು ಅಂತಂದರೆ 1 2 3 4 G55. ರಿಮೆಂಬರ್ 1 2 3 4 G55.
1 2 3 4 G55. ನೀವು ಹೇಳ್ಬೋದು ಸರ್ G55 ಯಾಕೆ ತೊಗೋಬೇಕು, A55 ಯಾಕೆ ತೊಗೋಬಾರ್ದು, ತೊಗೋಬೋದು. ಬಟ್ ಕಂಪ್ಯೂಟರ್ ಏನು ಮಾಡಿದೆ, ಫಸ್ಟ್ ಪ್ರಿಫರೆನ್ಸ್ G ನಂಬರಿಗೆ ಕೊಟ್ಟಿದೆ ಅಷ್ಟೇ, G ಆಲ್ಫಾಬೆಟಿಗೆ ಕೊಟ್ಟಿದೆ. ನೋಡಿ ಇಲ್ಲಿದೆ A to Z ಯಾವುದಾದ್ರೂ ತೊಗೋಬೋದು, ಇಲ್ಲಿ A to Z ಯಾವುದಾದ್ರೂ ತೊಗೋಬೋದು. ಬಟ್ G ಅನ್ನು ತೊಗೊಂಡು ಅದು ಅಲಾಟ್ ಮಾಡ್ತದೆ. ಸೊ ರಿಮೆಂಬರ್ G55 ಅಲಾಟ್ ಆಯಿತು, ಹೌದಾ. ಸೊ ಈಗ 1 to 19 ಅದು ಅಲಾಟ್ ಆಗ್ತದೆ. ಈಗ ನೋಡಿ 1 2 3 4 ಮತ್ತೆ 1 2 3 4 G55 ಆದಮೇಲೆ 1 2 3 5 ಬರ್ತದೆ. ನೋಡಿ 1 2 3 4 1 2 3 4 G55 1 2 3 5 ಬರ್ತದೆ. ಸಿ ಈ ವಿದ್ಯಾರ್ಥಿದು ಎಕ್ಸಾಕ್ಟ್ ರ್ಯಾಂಕ್ 1 2 3 5 ಇದೆ, ಬಟ್ ಇಫೆಕ್ಟಿವ್ ರ್ಯಾಂಕ್ ಏನಂದ್ರೆ ಈ ವಿದ್ಯಾರ್ಥಿ ಆ್ಯಕ್ಚುಲಿ 1 2 3 6. ರಿಮೆಂಬರ್, ಅರ್ಥ ಆಯ್ತಾ ಹೇಳಿದ್ದು ಮ್ಯಾಥಮೆಟಿಕಲಿ. 1 2 3 4 ಇವನಿಗೆ ಆಲ್ರೆಡಿ 1 2 3 5 ಕೊಟ್ಬಿಟ್ಟಿದ್ರು. ಈಗ ಇವೆರಡರ ಮಧ್ಯೆ 1 2 3 4 G55 ಬಂದುಬಿಟ್ಟಿದೆ ರ್ಯಾಂಕು. ಸೊ ಅಂದರೆ ಇಫೆಕ್ಟಿವ್ಲಿ ಇವನ ರ್ಯಾಂಕ್ ಏನಿದೆ ಈಗ 1 2 3 6 ಇದ್ದಂಗೆ. ಆದರೆ ಎಕ್ಸಾಕ್ಟ್ಲಿ 1 2 3 6 ಕೊಡೋದಕ್ಕೆ ಬರೋದಿಲ್ಲ, ಯಾಕಂದ್ರೆ ಆಲ್ರೆಡಿ 1 2 3 6 ಅಲಾಟೆಡ್ ಟು ಸಮನ್ ಎಲ್ಸ್. ಸೊ ರಿಮೆಂಬರ್, ಸೊ ಈಗ 1 2 3 3 ಇದೆ ಅಂತ ಇಟ್ಕೊಳ್ಳಿ. 1 2 3 3 ಇದೆ ಯಾವುದೋ ಒಬ್ಬ ಒಂದು ರ್ಯಾಂಕು, ಮತ್ತೊಬ್ಬೊಂದು ರ್ಯಾಂಕ್ 1 2 3 4 ಇದೆ. ಈಗ ಒಬ್ಬ ವಿಥೆಲ್ಡ್ ಆಗಿರುವಂಥ ವಿದ್ಯಾರ್ಥಿ ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾನೆ, ಅವನಿಗೊಂದು ರ್ಯಾಂಕ್ ಅಲಾಟ್ ಆಗಬೇಕು. ಈಗ ಆ ಅಲಾಟ್ ಆಗುವಂಥ ರ್ಯಾಂಕ್ ಏನಿದೆ ಇವೆರಡರ ಮಧ್ಯೆ ಬರ್ತದೆ. ಆವಾಗ ಏನು ಮಾಡ್ತದೆ ಕಂಪ್ಯೂಟರು, 1 2 3 3 1 2 3 3 G55 ಅನ್ನು ಇವನಿಗೆ ಅಲಾಟ್ ಮಾಡ್ತದೆ. ಸೊ ಅದಕ್ಕೆ ನಿಮ್ಮ ಇದರಲ್ಲಿ G55 ಬರ್ಬೋದು, ಕೆಲವೊಂದರಲ್ಲಿ B66 ಬರ್ಬೋದು, ಕೆಲವೊಂದರಲ್ಲಿ F54 ಬರ್ಬೋದು, ಯಾವುದಾದ್ರೂ ಬರಲಿ. ಬಟ್ ಅಷ್ಟು ನೆನ್ಪಿಟ್ಕೊಳ್ಳಿ, ಇದೇನಾದರೂ ಬಂದರೆ ಇದು ಮತ್ತು ಇದರ ಮಧ್ಯೆ ಇರುವಂಥ ಒಂದು ರ್ಯಾಂಕ್ ಇದು. ಅಂದರೆ ಈಗ ಇವನ ಇಫೆಕ್ಟಿವ್ ರ್ಯಾಂಕಿಂಗ್ ಬಂದುಬಿಟ್ಟು 1 2 3 5 ಇದ್ದಂಗೆ. ಸೊ ರಿಮೆಂಬರ್, ಸೊ ಈ ರೀತಿ ವಿದ್ಯಾರ್ಥಿಗಳು ಏನು ಲಕ್ಷಗಟ್ಟಲೆ ಇರೋದಿಲ್ಲ, ಸಾವಿರಗಟ್ಟಲೆ ಇರೋದಿಲ್ಲ, ಕೆಲವೊಂದಷ್ಟು ವಿದ್ಯಾರ್ಥಿಗಳು ಇರ್ತಾರೆ. ಸೊ ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ಳಿ, G55 ಅನ್ನು ಅನೌನ್ಸ್ ಮಾಡೋದು ಯಾಕೆ ಅಂತ ಅಂದರೆ, ಯಾವ ವಿದ್ಯಾರ್ಥಿಯ ಮಾರ್ಕ್ಸ್ ಮೊದಲ ರೌಂಡಿನಲ್ಲಿ ಫಸ್ಟ್ ರಿಲೀಸ್ ಆಗೋದಿಲ್ಲ, ಸೆಕೆಂಡ್ ಟೈಮ್ ರಿಲೀಸ್ ಆದಾಗ ಫಸ್ಟ್ ರಿಲೀಸ್ ಆದವರ ಯಾವುದೇ ರ್ಯಾಂಕನ್ನು ಆಗಿ ಮತ್ತೆ ರ್ಯಾಂಕ್ ಲಿಸ್ಟನ್ನು ಪ್ರಿಪೇರ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ಏನು ಮಾಡ್ತದೆ ಸಾಫ್ಟ್ವೇರ್ ಅಂತಂದರೆ, ಎರಡೆರಡು ನಂಬರಿನ ಮಧ್ಯೆ ಒಂದು G55 ಇಲ್ಲ ಅಂದರೆ ನೋಡಿ G66 ಕೊಡ್ಬೋದು. ಯಾವಾಗ ಈಗ ನೋಡಿ ಇಲ್ಲಿ G55 ಮತ್ತು 1 2 3 5 ಮಧ್ಯೆ ಇನ್ನೊಬ್ಬ ವಿದ್ಯಾರ್ಥಿಯನ್ನು ಇಲ್ಲಿ ಆ್ಯಡ್ ಮಾಡಬೇಕಂದ್ರೆ ಅದಕ್ಕೆ ಇನ್ನೊಂದು ಕೋಡ್ ಕೊಡ್ತದೆ, ಇದು 1 2 3 5 G66 ಅಂತ ಕೊಡ್ತದೆ. ಆವಾಗ ಈ ವಿದ್ಯಾರ್ಥಿ ಇಫೆಕ್ಟಿವ್ ರ್ಯಾಂಕಿಂಗ್ ಬಂದ್ಬಿಟ್ಟು ಏನಾಗ್ತದೆ 1 2 3 7 ಆಯ್ತು ಒಂದು. ಯಾಕಂತಂದರೆ ಇವನಿಗೆ ಗೊತ್ತಿಲ್ಲದೆ ಹೋದಾಗೆ 34 ಮತ್ತು 35ರ ಮಧ್ಯೆ ಇಬ್ಬರು ಆ್ಯಡ್ ಆಗಿದ್ದಾರೆ, ಅವನಿಗೆ ಗೊತ್ತೇ ಇಲ್ಲ ಪಾಪ. ಅವನು ಲಾಸ್ಟ್ ಇಯರ್ ಕಟ್ ಆಫ್ ಪ್ರಕಾರ 1 2 3 5 ನೋಡ್ತಾನೆ, ಸೀಟ್ ಸಿಕ್ತಂತ ಖುಷಿಂದಿರ್ತಾನೆ, ಒಂದು ಪರ್ಸ್ ಮಾರ್ಕ್ಸ್ ಒಳಗೆ ಅವನ ಸೀಟ್ ತಪ್ಪು ಹೋಗ್ಬಿಡ್ಬೋದು, ರೈಟ್. ಸೊ ಇಫೆಕ್ಟಿವ್ಲಿ 34 ಮತ್ತು 35ರ ಮಧ್ಯೆ ಇಬ್ಬರು ಇದ್ದಂಗೆ. ಅದೇ ರೀತಿ ನಾನು ಇಲ್ಲಿ ತೋರಿಸ್ದಾಗೆ ಯಾರ್ದಾದ್ರೂ 49,000, ರಿಮೆಂಬರ್ ಯಾರ್ದಾದ್ರೂ ಮಾರ್ಕ್ಸು ಈ ಕೇಸಲ್ಲಿ 49,008 ಬಿದ್ದವೊಂದು ಇದ್ದರೆ ಮತ್ತು 49,009 ಮಧ್ಯೆ ಈ ವಿದ್ಯಾರ್ಥಿ ಇದಾನೆ ಅನ್ನೋದು ಗೊತ್ತಿರಲಿ. ಓವರಾಲ್ ಆಗಿ ಹೊಸ ರ್ಯಾಂಕನ್ನು ಅನೌನ್ಸ್ ಮಾಡೋದಿಲ್ಲ ಎಲ್ಲರಿಗೂ, ಆಲ್ರೆಡಿ ಅನೌನ್ಸ್ ಮಾಡಿದ ರ್ಯಾಂಕ್ ಅದೇ ಇರ್ತದೆ. ಬಟ್ ಇನ್ ಬಿಟ್ವೀನ್ ಒಬ್ಬರು ಇಬ್ಬರು ಬಂದು ಕುಳಿತುಕೊಳ್ಬಹುದು, ಪಾಸಿಬಿಲಿಟಿ ಭಾಳ ಕಡಿಮೆ, ಬಟ್ ಪಾಸಿಬಿಲಿಟಿನೂ ಇದೆ ಅನ್ನೋದು ಗೊತ್ತಿರಲಿ. ಸೊ ಅದಕ್ಕೆ ನಾವು ಇದನ್ನು ಸ್ಪಾಟ್ ರ್ಯಾಂಕ್ ಅಂತ ಕರಿತೀವಿ. ಅಂದರೆ ಬಿಟ್ವೀನ್ ಟು ಮೇನ್ ರ್ಯಾಂಕ್ ಇಟ್ ಈಸ್ ಅ ಸಬ್ ರ್ಯಾಂಕ್. ಆದರೆ ಇವನಿಗೆ ವ್ಯಾಲ್ಯೂಯನ್ನು ರಿಮೆಂಬರ್, ಅವನನ್ನು ಇಲ್ಲಿ ಎಲ್ಲೂ ಕೂಡ ಇವನನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ. 49,008 ಆದಮೇಲೆ ಸಾಫ್ಟ್ವೇರ್ ವಿಲ್ ಟೇಕ್ ಹಿಸ್ ರ್ಯಾಂಕ್ ಓನ್ಲಿ. ಇವನು ಮೊದಲೇ ರಿಲೀಸ್ ಮಾಡಿದ್ದೀವಿ 49,009 ತೊಗೊಂಡಾದ್ಮೇಲೆ 49,008 G55 ತೊಗೊಳ್ಬೇಕು ಅಂತ ಇಲ್ಲ. ಯಾಕಂದರೆ ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ 49,008 ಆದಮೇಲೆ 49,000 G55 ಅದಾದಮೇಲೆ ಇವನ ಸೀಟ್ ಅಲಾಟ್ ಆಗ್ತದೋ ಇಲ್ಲೋ ಅನ್ನೋದು ಗೊತ್ತಾಗ್ತದೆ. ಸೊ ಇದಕ್ಕೆ ನಾವು ಸ್ಪಾಟ್ ರ್ಯಾಂಕ್ ಅಂತ ಕರಿತೀವಿ. ಸೊ G55 G66 ಅಂತೇಳಿ ಇದನ್ನು ಅನೌನ್ಸ್ ಮಾಡುವಂಥದ್ದು. ಐ ಹೋಪ್ ಇಟ್ ಈಸ್ ವೆರಿ ಕ್ಲಿಯರ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.